ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಿದ್ಯಾರ್ಥಿನಿಯೊಂದಿಗೆ ಅನುಚಿತ ವರ್ತನೆ ನಡೆದಿದೆ. ಸರ್ಕಾರಿ ಬಸ್ನಲ್ಲಿ ವಿದ್ಯಾರ್ಥಿನಿಯ ಜೊತೆ ಅನುಚಿತವಾಗಿ ನಡ್ಕೊಂಡಂತಹ ವ್ಯಕ್ತಿ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದಿರುವಂತಹ ಘಟನೆ. ಮಂಗಳೂರಿನಿಂದ ಪುತ್ತೂರಿಗೆ ಬರ್ತಾ ಇದ್ದ ವಿದ್ಯಾರ್ಥಿನಿಯ ಜೊತೆ ಒಬ್ಬ ವ್ಯಕ್ತಿ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ, ಮೊಹಮ್ಮದ್ ಅಂತ. ವಿದ್ಯಾರ್ಥಿನಿ ಪಕ್ಕದಲ್ಲೇ ಕೂತ್ಕೊಂಡಿದ್ದಂತೆ ಇವನೇನೋ. ಆಕೆ ಇಮಿಡಿಯೇಟಾಗಿ ತಂದೆಗೆ ಫೋನ್ ಮಾಡಿ ವಿಚಾರವನ್ನು ತಿಳಿಸಿದಾಳೆ ಅಲ್ಲೇನೆ. ಆಮೇಲೆ ಪುತ್ತೂರಿಗೆ ಬಸ್ ಬಂದಿದೆ, ಅಲ್ಲಿ ಅವನನ್ನು ಲಾಕ್ ಮಾಡ್ಕೊಂಡಿದ್ದಾರೆ. ನೋಡಿ ರೈಟ್, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಎಲ್ಲ ಸ್ಥಳೀಯರು ಸೇರಿಕೊಂಡು ಅವನ್ನ ಹಿಡ್ಕೊಂಡು ಆ ಮೊಹಮ್ಮದ್ ಅನ್ನೋನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಯಾರೀತ, ಈತನ ಹಿನ್ನೆಲೆ ಏನು, ಯಾವ ಥರ ಅನುಚಿತ ವರ್ತನೆ, ಈಗ ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು? ಅರವಿಂದ್, ಮಂಗಳೂರಿನಿಂದ ಪುತ್ತೂರಿಗೆ ಈ ಒಂದು ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇತ್ತು. ಅದರಲ್ಲಿ ವಿದ್ಯಾರ್ಥಿನಿ ಬಸ್ ಅಲ್ಲಿ ಹೋಗ್ತಾ ಇದ್ಲು. ಅವಳ ಹತ್ತಿರದಲ್ಲಿ, ಅವಳ ಸೀಟ್ ಪಕ್ಕದಲ್ಲೇ ಓರ್ವ ಯುವಕ ಕೂತಿದ್ದ. ಮಂಗಳೂರಿನ ನಿವಾಸಿ ಆತ, ಮೊಹಮ್ಮದ್ ತೌಹೀದ್ ಅನ್ನುವಂತ ಹೆಸರು. ಆತ ಸುಮಾರು ಬಂಟ್ವಾಳದ ಮಾಣಿ ತಲುಪ್ತಾ ಇದ್ದಂತ ಸಂದರ್ಭದಲ್ಲಿ ಈಕೆಗೆ ತೊಂದರೆ ಕೊಡ್ಲಿಕ್ಕೆ ಆರಂಭಿಸಿದ್ದಾನೆ. ಆ ಸಂದರ್ಭದಲ್ಲಿ ಅವಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾಳೆ. ಆದ್ರೂ ಆತ ಕಿರುಕುಳ ಕೊಡ್ತಾನೆ ಇದ್ದ. ಹೀಗಾಗಿ ಆಕೆ ತಕ್ಷಣ ತಂದೆಗೆ ಫೋನ್ ಮುಖಾಂತರ, ಮೆಸೇಜ್ ಮುಖಾಂತರ ತಿಳಿಸಿದ್ದಾಳೆ. ಆ ತಕ್ಷಣಕ್ಕೆ ಅಲ್ಲಿ ತಂದೆ ನೇರವಾಗಿ ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ಜೊತೆಗೆ ಸ್ಥಳೀಯರು ಅಲ್ಲಿ ಸೇರಿದ್ದಾರೆ. ಅವರು ಸ್ಥಳೀಯವಾಗಿ ಆ ವಿಚಾರವನ್ನ ಹೇಳಿದ್ದಾರೆ. ತಕ್ಷಣ ಬಸ್ ಬಂದಂತ ಸಂದರ್ಭದಲ್ಲಿ ಆತ ನಿರ್ಗಮನದ ಕಿಟಕಿಯ ಮೂಲಕ ಜಿಗಿದು ಪರಾರಿಯಾಗಲು ಯತ್ನಿಸಿದ್ದಾನೆ. ಆ ವೇಳೆ ಅಲ್ಲಿಂದಲೇ ಜನರು ಎಲ್ಲರೂ ಆತನನ್ನ ಹಿಡಿದು ಆತನಿಗೆ ಥಳಿಸಿದ್ದಾರೆ. ಆ ಬಳಿಕ ಪೊಲೀಸರಿಗೆ ಹಸ್ತಾಂತರಿಸಿರುವಂತದ್ದು. ಪುತ್ತೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಪ್ರಕರಣವು ದಾಖಲಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.